ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ವಿದ್ಯಾ ಅಂತೂ ಇಲ್ಲಿ ಕಾಡಿಗೆ ಕ್ಯಾಂಪ್ಗೆ ಅಂತ ಹೋಗಬೇಕಾಗಿರುತ್ತೆ. ಆಗ ಭದ್ರ ಕೂಡ ನೀವೇನು ಯೋಚನೆ ಮಾಡಬೇಡಿ ವಿದ್ಯಾ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ವಿದ್ಯಾನ ಹತ್ರ ಈ ಕಡೆ ಶಿವರಾಮೇಗೌಡರು ಕೂಡ, ನೋಡಮ್ಮ ವಿದ್ಯಾ, ನೀನು ಒಬ್ಬಳೇ ಹೋಗೋ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ನಿನ್ನ ಜೊತೆ ಬರ್ತೀವಿ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಮಾವಯ್ಯ, ಅಲ್ಲಿಗೆಲ್ಲ ನೀವು ಬರ್ತೀರಾ ಅಂತ ವಿದ್ಯೆ ಕೇಳ್ತಾರೆ. ಯಾಕೆ ಬರಬಾರ್ದು, ಬಂದರೆ ಏನಾದರೂ ಸಮಸ್ಯೆನಾ? ನೋಡು, ಏನೂ ಇಲ್ಲ, ನಾವು ನಿನ್ನ ಜೊತೆ ಬರ್ತೀವಿ, ನೀನೇನು ಯೋಚನೆ ಮಾಡಬೇಡ ಅಂತ ಈ ಕಡೆ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಇದೇನು ನಂಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ, ಮಾವಯ್ಯ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ದೇವ್ರೆ, ನೀನು ನನ್ನ ಕಡೆ ಇದ್ದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನಿಸ್ತಾ ಇದೆ ಅಂತ ವಿದ್ಯಾ ತುಂಬ ಖುಷಿಯಲ್ಲಿರ್ತಾರೆ. ಈ ಕಡೆ ಈಶ್ವರಿ ಅಂತೂ, ಲೇ ಚಿತ್ರ ಏನಿದೆ, ಇವರೆಲ್ಲ ಇಷ್ಟೊಂದು ರೆಡಿಯಾಗಿ ಹೋಗಿ ಏನೇನೋ ಮಾತಾಡ್ತಾ ಇದ್ದಾರೆ, ಅದೇನೋ ಕ್ಯಾಂಪು ಗೀಂಪು ಅಂತ ಇದ್ದಾರೆ ಅಂತ ಈಶ್ವರಿ ಹೇಳ್ತಾರೆ. ಆಗ ಚಿತ್ರ, ಅವ್ವ ಅದು ವಿದ್ಯಾಗೆ ಅಮ್ಮು ರೆಡಿದ್ದಾಳಲ್ಲ, ಅವಳಿಗೇನೋ ದೊಡ್ಡದಾಗೊಂದು ಕ್ಯಾಂಪ್ ಇದೆಯಂತೆ, ಈ ಡಾಕ್ಟ್ರ್ ಬಗ್ಗೆ ಇದೆಲ್ಲ ಕಲಿಬೇಕು ಅಂದರೆ ಅಲ್ಲೆಲ್ಲ ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿಬಿಟ್ಟು ಅಲ್ಲೆಲ್ಲ ಹೋಗಬೇಕು, ಅದಕ್ಕೆ ಅಂದ ಹಾಗೆ ಮನೆಯವರು ಕೂಡ ಹೋಗ್ತಾ ಇದ್ದಾರಂತೆ ಅಂತ ಚಿತ್ರ ಹೇಳ್ತಾರೆ. ಏನೇ ಹೇಳ್ತಾ ಇದೆಯಾ ಅಂದರೆ ಮನೆಯವ್ರು ಎಲ್ಲರೂ ಹೋಗ್ತಾ ಇದ್ದಾರಾ ಅಂದರೆ ನಾವು ಅಂತ ಇಲ್ಲಿ ಈಶ್ವರಿ ಹೇಳ್ತಾರೆ. ಅಯ್ಯೋ ಅವ್ವ, ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ, ಅಪ್ಪ ಮತ್ತು ದೊಡ್ಡಪ್ಪ ಹೋಗ್ತಾ ಇದ್ದಾರೆ ಅಂತ ಇಲ್ಲಿ ಚಿತ್ರ ಹೇಳ್ತಾರೆ. ನೋಡ್ತಾ ಇರು ಚಿತ್ರ, ಇವತ್ತಾದರೂ ನಾವು ಅವ್ರ ಜೊತೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಒಂದು ಅನಾಹುತ ಮಾಡಲೇಬೇಕು, ಆ ಕಾಡಲ್ಲಿ ಆ ವಿದ್ಯೆನ ಒಂದು ಗತಿ ಕಾಣಿಸ್ಲೇಬೇಕು ಅಂದರೆ ನಾವು ಕೂಡ ಎಂಟ್ರಿ ಕೊಡಬೇಕು ಅಂತ ಈಶ್ವರಿ ಹೇಳ್ತಾರೆ. ಅವ್ವ ಇದೆಲ್ಲ ಸಾಧ್ಯನವ್ವ ಅಂತ ಹೇಳ್ತಾರೆ. ಆಗ ಅಲ್ಲಿ ನೋಡವ್ವ ಅಪ್ಪ ಬರ್ತಾ ಇದ್ದಾರೆ ಅಂತ ಇಲ್ಲಿ ಚಿತ್ರ ಹೇಳ್ತಾರೆ. ಆಗ ರೀ ಒಂದು ನಿಮಿಷ, ಅಲ್ಲ ನಾಳೆ ಎಲ್ಲರೂ ಕೂಡ ನೀವು ಅಂದ್ಕೊಂಡ ಹಾಗೆ ಹೋಗ್ತಾ ಇದ್ದೀರಾ, ನಾವೇ ನಿಮ್ಮ ಮನೆ ಬೀದಿ ಬಿಕಾರಿ ಥರ ಹೊರಗಡೆ ಇದ್ದೀವಿ, ಅಲ್ಲ ನಮ್ಮನ್ನು ಕೂಡ ಒಂದು ಮಾತು ಕೇಳಬೇಕು ಅನ್ನಿಸ್ತಾ ಇಲ್ವಾ ನಿಮಗೆ ಅಂತ ಈಶ್ವರಿ ಹೇಳ್ತಾರೆ. ಆಗ ಗೋವಿಂದ್ ಅವರು, ನೋಡು ಈಶ್ವರಿ, ಅಂದರೆ ಅಣ್ಣ ವಿದ್ಯಾ ಜೊತೆ ಹೋಗ್ತಾ ಇದ್ದಾರೆ, ಹಾಗೆ ನಾನು ಹಾಗೆ ಮನೆಯವರೆಲ್ಲರೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ನೀನು ನೋಡೋಣ ಇರು, ಅಣ್ಣನ ಹತ್ರ ಒಂದು ಮಾತು ಕೇಳ್ತೀನಿ, ಅವ್ರೇನಾದರೂ ಹ್ಞೂ ಅಂದರೆ ನೀನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಈ ಕಡೆ ಗೋವಿಂದ ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ತುಂಬ ಖುಷಿ ಆಗ್ತಾರೆ. ಅವ್ವ ಜಾಸ್ತಿ ಖುಷಿ ಪಡಬೇಡ, ದೊಡ್ಡಪ್ಪ ಖಂಡಿತವಾಗ್ಲೂ ಇದಕ್ಕೆ ಒಪ್ಪಿಗೆ ಕೊಡಲ್ಲ, ಯಾಕಂದರೆ ನಿನ್ಗೇನಾದರೂ ಅನ್ನಿಸುತ್ತಾ ಒಪ್ಕೊತಾರೆ ಅಂತ ಇಲ್ಲಿ ಚಿತ್ರ ಹೇಳ್ತಾರೆ. ಲೇ ಚಿತ್ರ, ಒಪ್ಕೊತಾರೆ, ಒಪ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ, ನೋಡ್ತಾ ಇರೋ, ನಾವು ಕೂಡ ಅವ್ರ ಜೊತೆ ಹೋಗ್ತೀವಿ, ಆ ವಿದ್ಯೆ ವಾಪಸ್ ಬರಬಾರ್ದು, ಹಾಗೆ ಮಾಡ್ತೀನಿ, ನೋಡ್ತಾ ಇರು ಅಂತ ಈಶ್ವರಿ ಹೇಳ್ತಾ ಇರ್ತಾರೆ. ಮಾವಯ್ಯ ನನ್ನ ಪರವಾಗಿ ಮಾತಾಡಿದ್ದಾರೆ, ನಂಗೆ ಸಾನೇ ಖುಷಿ ಆಗ್ತೈತೆ, ನಾಳೆ ಮಾವಯ್ಯ ನನ್ನ ಜೊತೆ ಬರ್ತಾ ಇದ್ದಾರೆ, ನಂಗೆ ನಂಬಕ್ಕೆ ಆಗ್ತಾಯಿಲ್ಲ, ಎಲ್ಲ ಆ ದೇವ್ರ ದಯ್ಯ ಅಂತ ವಿದ್ಯೆ ಅನ್ಕೊತಾ ಇರ್ತಾರೆ. ಈ ಕಡೆ ರಾಕಿ ವಿಚಿತ್ರವಾಗಿ ದಿನದಿಂದ ದಿನಕ್ಕೆ ವಿಚಿತ್ರವಾಗಿ ನಡ್ಕೊತಾ ಇರ್ತಾರೆ. ಅದನ್ನು ನೋಡಿದ ಕಣ್ಮಣಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಏನು ರಾಕಿದು, ಇವತ್ತೇನು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ ಅದು ಕಣ್ಮಣಿ, ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ವಾ ಅದಕ್ಕೆ ಅಂತ ರಾಕಿ ಹೇಳ್ತಾರೆ. ರಾಕಿ ಏನು ಮಾತಾಡ್ತಾ ಇದೆಯಾ ನೀನು, ಅಲ್ಲ ಆವತ್ತು ಕೇಳಿದರೆ ಅದೇ ಥರ ಹೇಳಿದ್ಯಾ, ಇವತ್ತು ಕೇಳಿದರೆ ಈ ರೀತಿ ಮಾತಾಡ್ತಾ ಇದೆಯಾ, ಏನಾಗಿದೆ ರಾಕಿ ನಿನಗೆ ಅಂತ ಕೋಪ ಮಾಡ್ಕೊತಾರೆ ಕಣ್ಮಣಿ. ನೋಡು ಕಣ್ಮಣಿ, ಇದು ಲಾಸ್ಟು ಕಣ್ಮಣಿ, ಇನ್ಮೇಲೆ ಯಾವತ್ತೂ ಈಗ ಮಾಡಲ್ಲ ನಿಜವಾಗ್ಲೂ ಅಂತ ಇಲ್ಲಿ ರಾಕಿ ಹೇಳ್ತಾರೆ. ಸಾಕು ರಾಕಿ, ಇದನ್ನು ಕೇಳಿ ನನಗೆ ದಿನ ದಿನ ಬೇಜಾರಾಗೋಗಿದೆ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಒಂದು ವೇಳೆ ಅಪ್ಪ ಹೀಗೆ ಗೊತ್ತಾದರೆ ನೀನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ ರಾಕಿ ಅಂತ ಕಣ್ಮಣಿ ಹೇಳ್ತಾರೆ. ಏನು ಕಣ್ಮಣಿ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಇದೆಲ್ಲ ಕಾಮನ್ ಕಣ್ಮಣಿ ಅಂತ ಇಲ್ಲಿ ರಾಕಿ ಹೇಳ್ತಾರೆ. ಸಾಕು ರಾಕಿ, ನಿನ್ಗಿಂತ ಅಭ್ಯಾಸ ಇದೆಯಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಕಣ್ಮಣಿ ಕೋಪ ಮಾಡ್ಕೊತಾ ಇರ್ತಾರೆ. ಎಲ್ಲರೂ ಕೂಡ ಕ್ಯಾಂಪ್ಗೆ ಹೊರಡೋಕ್ಕೆ ರೆಡಿ ಆಗ್ತಾ ಇರ್ತಾರೆ. ವಿದ್ಯಾ ಜೊತೆ ಶಿವರಾಮೇಗೌಡರು ಎಲ್ಲರೂ ಕೂಡ ಹೊರಡ್ತಾ ಇರ್ತಾರೆ. ಅವ್ವ ಏನವ ಇದು, ನಮ್ಮನ್ನು ಕರೆದೇ ಇಲ್ಲ, ಅವರಷ್ಟಕ್ಕೆ ಅವ್ರು ಹೋಗ್ತಾ ಇದ್ದವ್ರೆ ಅಂತ ಈ ಚಿತ್ರ ಹೇಳ್ತಾರೆ. ಲೇ ಚಿತ್ರ, ಒಂದು ನಿಮಿಷ ಹೋಗಿ ಅಪ್ಪ ಕೇಳು ಅಂತ ಹೇಳ್ತಾರೆ. ಆಗ ಗೋವಿಂದ್ ಅವರು, ಅದು ಅಣ್ಣನ ಹತ್ರ ಏನೂ ಮಾತಾಡಿಲ್ಲ, ಒಂದು ನಿಮಿಷ ಅಣ್ಣ ಇವರು ಬರ್ತೀನಿ ಅಂತ ಇದ್ದಾರೆ, ಏನು ಮಾಡಲಿ ಅಂತ ಗೋವಿಂದ ಕೇಳ್ತಾರೆ. ಕರ್ಕೊಂಡ್ಲಾ, ಇನ್ನೇನು ಮಾಡೋಕ್ಕಾಗತ್ತೆ, ಮನೆಯವರೇ ಅಲ್ವಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಮತ್ತು ಚಿತ್ರಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮತ್ತು ಈ ಕಡೆ ಅಮ್ಮಮ್ಮ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ. ದೇವ್ರ ದಯೆ, ನನ್ನ ಶಿವರಾಮ ತುಂಬ ಬದಲಾಗವನೆ, ನಮ್ಮ ವಿದ್ಯೆನ ಸೊಸೆ ಅಂತ ಒಪ್ಕೊತವನೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ವಿದ್ಯೆನ ಖಂಡಿತವಾಗ್ಲೂ ಸೊಸೆ ಅಂತ ಒಪ್ಕೊತಾನೆ. ಇದೆಲ್ಲ ಆ ಮೀಡಿಯಾದವರಿಂದನೇ ಆಗಿದ್ದು, ಕೊನೆಗೂ ವಿದ್ಯಾ ನಮ್ಮ ಮನೆಗೆ ಬರೋಕ್ಕೆ ಇನ್ನು ಸ್ವಲ್ಪ ದಿನ ಬಾಕಿ ಇದೆ ಅಷ್ಟೇ ಅನ್ನಿಸ್ತಾ ಇದೆ ಅಂತ
ಅಜ್ಜಮ್ಮ ತುಂಬ ಖುಷಿ ಪಡ್ತಾ ಇರ್ತಾರೆ. ವಿದ್ಯೆಗೆ ಇದೆಲ್ಲ ನಂಬಕ್ಕೆ ಆಗ್ತಾ ಇರಲ್ಲ. ಇದೇನಿದು ನಿಜವಾಗ್ಲೂ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಮಾವಯ್ಯ ಇಷ್ಟೊಂದು ಬದಲಾವಣೆ ಹೇಗೆ ಸಾಧ್ಯ? ಮಾವಯ್ಯನಿಗೆ ನನ್ನ ಮೇಲೆ ಸಾನೆ ಕಾಳಜಿ ಇದೆ. ಅಷ್ಟೇ ಅಲ್ಲ, ಇದೆಲ್ಲ ಆಗಿದ್ದು ಅಜ್ಜಮ್ಮ ಮೀಡಿಯಾದವ್ರನ್ನ ಕರೆಸಿರೋದ್ರಿಂದನೇ ಇಷ್ಟೆಲ್ಲ ಒಳ್ಳೇದಾಯಿತು. ದೇವ್ರೆ ಸಾನೆ ಖುಷಿ ಆಗ್ತೈತಿ ಅಂತ ವಿದ್ಯೆ ತುಂಬ ಖುಷಿಯಲ್ಲಿರ್ತಾರೆ. ಈಶ್ವರಿಗೆ ಕಾಲ್ ಬರ್ತಾ ಇರುತ್ತೆ. ಆಗ ಈಶ್ವರಿ ಹೊರಗಡೆ ಬಂದುಬಿಟ್ಟು ಹಲೋ ಅಂತ ಹೇಳ್ತಾರೆ. ಅವ್ವ ಎಲ್ಲಿದ್ದೀರವ್ವ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಲೇ ಸುಭಾಷ, ನಾವು ಹೊರಡ್ತಾ ಇದ್ದೀವಿ ಕಣ, ನೋಡು ನಾನು ಹೋದ್ಮೇಲೆ ಆ ಲೊಕೇಶನ್ ನಿನ್ನ ಕಳಿಸ್ತೀನಿ ಅಂತ ಈಶ್ವರಿ ಹೇಳ್ತಾ ಇರ್ತಾರೆ. ಅದು ಏನು ಮಾಡ್ತೀಯೋ ಗೊತ್ತಿಲ್ಲವ, ಇವತ್ತು ಆ ಶಿವರಾಮ ಕತೆ ಮುಗಿಸ್ತೀನಿ. ನಮ್ಮನ್ನು ಇಷ್ಟೊಂದು ಅವಮಾನ ಮಾಡಿರೋ ಅವರು ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರೋ, ಇನ್ಮೇಲೆ ನಮ್ಮದೇ ರಾಜ್ಯಭಾರ. ಇವತ್ತು ಅವನ ಕತೆ ಮುಗೀತು ಅನ್ಕೋವಾ, ನೀನೇನು ಯೋಚನೆ ಮಾಡಬೇಡ. ನಾವು ಕಂಡಿರೋ ಕನಸು ಎಲ್ಲ ನನಸಾಗೋ ಹತ್ರ ಬಂದಿದೆ. ನೋಡು, ನೀನು ಬಂದ ಕೂಡಲೇ ನನಗೆ ತಿಳಿಸು ಸರಿನಾ ಅಂತ ಸುಭಾಷ್ ಹೇಳ್ತಾರೆ. ಸರಿ ಕಣ್ಲ, ಖಂಡಿತವಾಗ್ಲೂ ತಿಳಿಸ್ತೀನಿ, ನಾನು ಬರ್ತಾ ಇದ್ದೀವಿ. ನೀನು ಅದಕ್ಕೆ ಬಂದುಬಿಟ್ಟು ನಾನು ಹೇಳ್ದ ಹಾಗೆ ಮಾಡು, ಏನು ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬೇಡ, ಯಾವುದೇ ಕಾರಣಕ್ಕೂ ಸಿಕ್ಕಾಕೋಬಾರ್ದು, ಅನುಮಾನನೂ ಕೂಡ ಬರಬಾರ್ದು ಅಂತ ಹೇಳಿ ಈಶ್ವರಿ ಫೋನ್ ಕಟ್ ಮಾಡ್ತಾರೆ. ಅಲ್ಲವಾ, ತಲೆಗಿಲೆ ಕೆಟ್ಟಾಯ್ತಾ ನಿನಗೆ? ಹೇಗೆ ಅಲ್ಲ, ಈಗಾಗಲೇ ನಾವು ಅಟ್ಟಿಯಿಂದ ಹೊರಗಡೆ ಇದ್ದೀವಿ, ಇನ್ನೇನೋ ಮಾಡೋಕ್ಕೋಗಿ ಮತ್ತೆ ನಮ್ಮನ್ನು ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ಯವ ಅಂತ ಚಿತ್ರ ಹೇಳ್ತಾರೆ. ಲೇ ಚಿತ್ರ, ಬಾಯಿ ಮುಚ್ಚೆ ತೆಪ್ಪಗೆ, ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ. ನೋಡ್ತಾ ಇರು, ಇವತ್ತು ಶಿವರಾಮಿ ಗೌಡನ ಕತೆ ಮುಗಿಯತ್ತೆ. ಇವತ್ತು ಸುಭಾಷ್ ಕೊಟ್ಟಿರೋ ಮಾತು ಕೇಳ್ತಾ ಇದ್ರೆ ನನಗೆ ಸಾನೆ ಖುಷಿ ಆಗ್ತೈತೆ. ಇವತ್ತು ಅವನ ಕತೆ ಮುಗೀತು ಅಂತಲೇ ಅರ್ಥ. ಇನ್ಮೇಲೆ ಏನೇ ಇದ್ದರೂ ನಮ್ಮದೇ ರಾಜ್ಯಭಾರ ಅಂತ ಈಶ್ವರಿ ಹೇಳ್ತಾರೆ. ಅಯ್ಯೋ ಏನೋ ಕಣವ, ನೀನು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನಗೆ ತುಂಬ ಸಾನೆ ಭಯ ಆಗ್ತೈತೆವ. ನೀನು ನಮ್ಮ ಕತೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಾಯಿದೆ ಅಂತ ಇಲ್ಲಿ ಚಿತ್ರ ಹೇಳ್ತಾ ಇರ್ತಾರೆ. ಹಾಗೆ ಬರ್ತಾರೆ ಕಾಲೇಜವರು ಎಲ್ಲರೂ ಕೂಡ ಬರ್ತಾರೆ. ಆಗ ಶಿವರಾಮೇಗೌಡರು ನಮ್ಮ ಕ್ಯಾಂಪ್ ಪರವಾಗಿ ಎರಡು ಮಾತಾಡಬೇಕಾಗಿ ಕೇಳ್ಕೊತೀವಿ ಅಂತ ಇಲ್ಲಿ ಕಾಲೇಜಿನವರು ಹೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು ಮಾತಾಡಿದ್ದನ್ನು ಕೇಳಿ ಈ ಕಡೆ ಈಶ್ವರಿಗಂತೂ ಕೆಂಡದಂಥ ಕೋಪ ಬರ್ತಾ ಇರುತ್ತೆ. ಲೇ ಚಿತ್ರ, ಇವನು ಇಡೀ ಊರಿಗೆ ಒಳ್ಳೆಯವನು, ಆದರೆ ನಮಗೆ ಶತ್ರು. ಅಲ್ಲ, ಆ ವಿದ್ಯೆ ಮತ್ತು ಭದ್ರ ಎಷ್ಟು ತಪ್ಪು ಮಾಡವ್ರೆ, ಅವ್ರನ್ನ ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ದವನೇ, ಅದೇ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕವನೆ. ಇವನು ಖುಷಿಯಾಗಿರೋಕ್ಕೆ ನಾನು ಬಿಡ್ತೀನ? ಇಲ್ಲ, ಯಾವುದೇ ಕಾರಣಕ್ಕೂ ಇವನ ಜೀವನದಲ್ಲಿ ಖುಷಿ ಅನ್ನೋದೇ ಇರಬಾರ್ದು. ಇವನ ಕಥೆನೇ ಮುಗಿಸ್ಬಿಟ್ರೆ ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ. ಆ ವಿದ್ಯೆಗೊಂದು ನ್ಯಾಯ, ನಮಗೊಂದು ನ್ಯಾಯ, ಎಲ್ಲಿದೆ ಈ ಥರ ನ್ಯಾಯ ಅಂತ ಇಲ್ಲಿ ಕೋಪ ಮಾಡ್ಕೊತಾ ಇರ್ತಾರೆ ಈಶ್ವರಿ. ಸುಭಾಷ್ ಇಲ್ಲಿ ರೌಡಿಗಳನ್ನು ಕಳಿಸ್ತಾರೆ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಸಿಕ್ಕಾಕೊಂಡ್ರೆ ನನ್ನ ಹೆಸರು ಮಾತ್ರ ಎಲ್ಲೂ ಬರಬಾರ್ದು, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕಳಿಸ್ತೀನಿ ಅಂತ ಸುಭಾಷ್ ಹೇಳಿ ಕಳಿಸ್ತಾರೆ. ರೌಡಿಗಳು ಈ ಕಡೆ ಬಂದೇ ಬಿಡ್ತಾರೆ. ಈಗ ಶಿವರಾಮೇಗೌಡರು ಕ್ಯಾಂಪಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ವಿದ್ಯೆನ ಹೊಗಳದ್ದನ್ನು ಕೇಳಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಏನವ್ವ ಇದು? ಅಲ್ಲ, ಈ ವಿದ್ಯೆನ ಹೊಗಳಿಕೆ ಮಾತುಗಳನ್ನು ಕೇಳೋಕೆ ನಾವು ಇಲ್ಲಿ ಬಂದಿದ್ವಾ? ನನಗಂತೂ ಬೋರಿಂಗ್ ಆಗ್ತಾ ಇದೆ ಅಂತ ಚಿತ್ರ ಹೇಳ್ತಾರೆ. ಲೇ ಚಿತ್ರ, ಬೋರಿಂಗ್ ಅಲ್ಲ ಕಣೆ, ಈಗ ಶುರು ಆಗುತ್ತೆ, ನೋಡ್ತಾ ಇರೋ, ಶಿವರಾಮೇಗೌಡರ ಕೊಲೆ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಅವ್ವ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಲೇ, ನಾವು ಬಂದಿರೋದು ಅದನ್ನೇ ನೋಡೋಕ್ಕಲ್ವೇನೆ, ನೀನು ಯಾಕೆ ಈ ರೀತಿ ಟೆನ್ಷನ್ ಆಗಿದೆಯಾ? ನೋಡ್ತಾ ಇರು, ಈಗ ನಾವು ಅಂದ್ಕೊಂಡಾಗೆ ಆಗುತ್ತೆ ಅಂತ ಇಲ್ಲಿ ಈಶ್ವರಿ ಹೇಳಿ ನಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಶಿವರಾಮೇಗೌಡರ ಮುಂದೆ ರೌಡಿಗಳು ಬಂದು ಇಲ್ಲಿ ಶಿವರಾಮೇಗೌಡರಿಗೆ ಏಟು ಮಾಡೇ ಬಿಡ್ತಾರೆ. ಶಿವರಾಮೇಗೌಡರು ಕೆಳಗಡೆ ಬಿದ್ದೋಗ್ತಾರೆ. ಆಗ ಎಲ್ಲರೂ ಕೂಡ ಓಡಿ ಬರ್ತಾರೆ. ಆಗ ಈಶ್ವರಿ ಅಂತೂ ತುಂಬ ಜೋರಾಗಿ ನಗ್ತಾ ಇರ್ತಾರೆ. ಮನೆಯವರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ. ಆದರೆ ವಿದ್ಯಾ ತನ್ನ ಪ್ರಾಣ ಒತ್ತೆ ಇಟ್ಟು ಶಿವರಾಮೇಗೌಡರನ್ನ ಕಾಪಾಡೋಕ್ಕೆ ಹೋಗ್ತಾರೆ. ಮುಂದೆ ಏನಾಗುತ್ತೆ? ಈಶ್ವರಿ ಪ್ಲ್ಯಾನು ಉಲ್ಟಾಗಿ ಮತ್ತೆ ರೆಡ್ ಹ್ಯಾಂಡ್ ಆಗಿ ಸುಭಾಷ್ ಸಿಕ್ಕಾಕೊಂತಾರೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.